ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 4ನೇ ಅಧ್ಯಾಯ 13ನೇ ಶ್ಲೋಕ. ತತ್ಸರ್ವಂ ನ ಸಮಾಚಕ್ಷ್ವ ಪೃಷ್ಟ ಯತ್ಯ ಕಿಂಚನ ಮನ್ಯೇ ತ್ವಾಂ ವಿಷಯ ವಾಚಾಂ ಸ್ನಾತಾಂ ಅನ್ಯತ್ರ ಛಾಂದಸಾತ್. ಅನುವಾದ: ವೇದಗಳ ಕೆಲವು ಭಾಗಗಳನ್ನು ಬಿಟ್ಟು ಉಳಿದ ವಿಷಯಗಳ ಅರ್ಥ ಹೇಳುವುದರಲ್ಲಿ ನೀವು ನಿಪುಣರೆಂದು ನಮಗೆ ಗೊತ್ತು. ನಾವು ನಿಮ್ಮ ಮುಂದಿಟ್ಟಿರುವ ಎಲ್ಲ ಪ್ರಶ್ನೆಗೆ ನೀವು ಸ್ಪಷ್ಟವಾದ ಉತ್ತರ ನೀಡಬಲ್ಲಿರಿ. ನೋಡಿ, ಈಗ ಸುತ ಗೋಸ್ವಾಮಿ ಪ್ರಶ್ನೆ, ನೀವು ತುಂಬಾ ನಿಪುಣರು, ನೀವು ನಮಗೀಗ ಉತ್ತರ ಕೊಡಿ ಅಂತ ಹೇಳ್ತಿದ್ದಾರೆ ಈ ಶೌನಕ ಋಷಿಯ ನೇತೃತ್ವದವರು. ಎಸ್, ಈಗ ಭಾವಾರ್ಥಕ್ಕೆ ಬರುವ. ಭಾವಾರ್ಥ: by his divine grace, A.C. Bhaktivedanta Swami Srila Prabhupada ki jai. ವೇದ ಮತ್ತು ಪುರಾಣಗಳಲ್ಲಿಯೂ ವ್ಯತ್ಯಾಸವು ಬ್ರಾಹ್ಮಣರು ಮತ್ತು ಪರಿವ್ರಾಜಕರಲ್ಲಿರುವ ವ್ಯತ್ಯಾಸದಂತೆ. ನೋಡಿ, ವೇದ ಮತ್ತು ಪುರಾಣ, ವೇದಗಳು ಹಿಂದಿನ ಕಾಲದಲ್ಲಿ ಸ್ತ್ರೀಯರಿಗೆ, ಶೂದ್ರರಿಗೆ, ವೈಶ್ಯರಿಗೆ ಇರಲಿಲ್ಲ. ಯಾಕೆಂದ್ರೆ ಅದರ ಆ ಟ್ರೈನಿಂಗ್ ಕೂಡ ಅವರಿಗೆ ಆಗ್ತಾ ಇತ್ತು. ಯಾರಿಗೆ? ದ್ವಿಜ ಅಂದ್ರೆ ಜನ್ಮದಿಂದ ಅಲ್ಲ, ಸಂಸ್ಕಾರದಿಂದ. ಅದ ಹೇಳುವಂಥದ್ದು ಪ್ರೊನೌನ್ಸಿಯೇಷನ್, ಅದು ಸಂಸ್ಕೃತ, ಇದೆಲ್ಲ ಸ್ತ್ರೀಯರಿಗೆ, ಶೂದ್ರರಿಗೆ, ವೈಶ್ಯರಿಗೆ ಇರಲಿಲ್ಲ ವೇದಗಳು. ಅದು ಪುರಾಣಗಳು ಬಂದದ್ದು ಸ್ತ್ರೀಯ, ವೈಶ್ಯ, ಶೂದ್ರ ಎಲ್ಲರಿಗೂ ಅನುಕೂಲ ಆಗಲಿಕ್ಕೆ. ಹಾಗಾಗಿ ವ್ಯತ್ಯಾಸವು ಬ್ರಾಹ್ಮಣ ಮತ್ತು ಪರಿವ್ರಾಜಕರಲ್ಲಿರುವ ವ್ಯತ್ಯಾಸ. ಬ್ರಾಹ್ಮಣರು ಅಂದ್ರೆ ಈ ಜನ್ಮದಿಂದ ಅಲ್ಲ, ಅಂದ್ರೆ ಅವರು ಟ್ರೈನ್ ಆಗಿದ್ದಾರೆ ಈ ಮಂತ್ರಗಳನ್ನ ಹೇಳಲಿಕ್ಕೆ. ಪರಿವ್ರಾಜಕಾಚಾರ್ಯ ಅಂದ್ರೆ ಈ ಸನ್ಯಾಸಿಯಲ್ಲಿ 3ನೇ ಕೆಟಗರಿ, ಅವರೆಲ್ಲ ಕಡೆ ಹೋಗಿ ಪ್ರಚಾರ ಮಾಡುವಂಥದ್ದು. ವೇದ ಮತ್ತು ಪುರಾಣದಲ್ಲಿ ವ್ಯತ್ಯಾಸ ಇದು. ಬ್ರಾಹ್ಮಣರು ವೇದಗಳಲ್ಲಿ ಪ್ರಸ್ತಾಪವಾಗಿರುವ ಕೆಲವು ಫಲಪ್ರದ ಯಜ್ಞಗಳನ್ನು, ವೇದದಲ್ಲಿ ಅದೇ ಇರುವಂಥದ್ದು. ವೇದದಲ್ಲಿ ಎಂತ ಹೇಳುವಂಥದ್ದು? ಡಿ ಕ್ಲಾಸ್ ಜೈಲಿಂದ ಹೇಗೆ ಸಿ ಕ್ಲಾಸ್ ಜೈಲಿಗೆ ಹೋಗುವಂಥದ್ದು. ಅಂದ್ರೆ ಡಿ ಕ್ಲಾಸ್ ಜೈಲು ಅಂದ್ರೆ ಈ ನರಕ, ಸಿ ಕ್ಲಾಸ್ ಜೈಲು ಅಂದ್ರೆ ಈ ಭೂಲೋಕ. ಸಿ ಕ್ಲಾಸ್ ಜೈಲಿಂದ ಹೇಗೆ ಬಿ ಕ್ಲಾಸ್ ಜೈಲಿಗೆ ಹೋಗುವಂಥದ್ದು ಸ್ವರ್ಗ, ಬಿ ಕ್ಲಾಸ್ ಜೈಲಿಂದ ಹೇಗೆ ಎ ಕ್ಲಾಸ್ ಜೈಲು ಬ್ರಹ್ಮಲೋಕ. ಅದು ಮ್ಯಾಕ್ಸಿಮಮ್ ನಮಗೆ ಈ ದೇವಿಧಾಮ, ಶಿವಧಾಮ ಇದೆಲ್ಲ ಹೋಗಬಹುದು. ಆಗ ವೇದಗಳು ಹೇಳುವಂಥ ನಮ್ಮನ್ನು ಈ ರೀತಿ ಪುಣ್ಯದ ಕೆಲಸ ಮಾಡುವಂಥದ್ದು ಅಲ್ಲಿ ನಮಗೆ ಹೇಳ್ತಾ ಉಂಟು. ಫಲಪ್ರದ ಯಜ್ಞಗಳು ಆಚರಿಸಲು ನಿಯುಕ್ತರಾದವರು, ಅವರಂದ್ರೆ ಆ ಮಂತ್ರಗಳಲ್ಲಿ ಟ್ರೈನ್ ಆಗಿರ್ತಾರೆ. ಪರಿವ್ರಾಜಕರು ಅಥವಾ ವಿದ್ವಾಂಸರಾದ ಪ್ರವಚನಕಾರರು ಎಲ್ಲರಿಗೂ ದಿವ್ಯಜನ ಪ್ರಸಾರ ಮಾಡಲು ನಿಯೋಜನೆಯಾಗ್ತಾರೆ. ಈ ಸನ್ಯಾಸಿಯಲ್ಲಿ ಪರಿವ್ರಾಜಕಾಚಾರ್ಯ ಅಂತಂದ್ರೆ ಅವರು ಕೃಷ್ಣನ ದಿವ್ಯಜ್ಞಾನ ಪ್ರಸಾರ ಮಾಡಲು ಅವರು ನಿಯೋಜಿತರಾದವರು. ವೈದಿಕ ಕರ್ಮಾಚರಣೆ ಕ್ರಮಬದ್ಧವಾಗಿ ಮಾಡುತ್ತಾ ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚರಿಸುವ ಬ್ರಾಹ್ಮಣರಂತ ಪರಿವ್ರಾಜಕರು ವೇದ ಮಂತ್ರ ಉಚ್ಚಾರದಲ್ಲಿ ಯಾವಾಗಲೂ ನಿಷ್ಠಾಂತರಲ್ಲ. ಅಂದ್ರೆ ಪರಿವ್ರಾಜಕಾಚಾರ್ಯರು ಈ ಬ್ರಾಹ್ಮಣರಾಗಿ ಆ ಮಂತ್ರದಲ್ಲಿ ತುಂಬಾ ನಿಷ್ಠಾಂತರಲ್ಲ. ಎಸ್, ಅದು ಒಪ್ಪುತ್ತಾರೆ, ಪ್ರಭುಪಾದ ಒಪ್ಪುತ್ತಾರೆ. ನೋಡಿ, ಅಂದ ಮಾತ್ರಕ್ಕೆ ಈ ಓಡಾಡುವ ಪ್ರವಚನಗಳಿಗಿಂತ ಬ್ರಾಹ್ಮಣರು ಶ್ರೇಷ್ಠರೆಂದು ತಿಳಿಯಬಾರದು. ಇದರರ್ಥ ಎಂತ? ಈ ಪರಿವ್ರಾಜಕಾಚಾರ್ಯರಿಗಿಂತ ಬ್ರಾಹ್ಮಣರು ಶ್ರೇಷ್ಠ ಅಂತ ತಿಳಿಯಬಾರದು. ಅವರಿಬ್ಬರು ಒಂದೇ ಉದ್ದೇಶಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ತೊಡಗಿದವರು, ಬೇರೆ ಬೇರೆ ರೀತಿಯಲ್ಲಿ ಇದ್ದಾರೆ. ಹೀಗಾಗಿ ಅವರಿಬ್ಬರು ಏಕಕಾಲ ವಿಭಿನ್ನರಾಗಿಯೂ ಒಂದೇ ಆಗಿಯೂ ಇದ್ದಾರೆ. ಅಂದ್ರೆ ಇದಕ್ಕೆ ಅಚಿಂತ್ಯ ಭೇದ ತತ್ವ, ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ದ ಡಿಫರೆಂಟ್, ಟೋಟಲ್ ಇನ್ಕನ್ಸೀವಬಲ್. ಇದು ಅಚಿಂತ್ಯ ಭೇದ ತತ್ವ. ವೇದ ಮಂತ್ರಗಳಲ್ಲಿ ಹೇಳುವುದಕ್ಕೆ ಹಾಗೂ ಪುರಾಣ ಇತಿಹಾಸಗಳು ವಿವರಿಸುವುದಕ್ಕೂ ಅಂತ ವ್ಯತ್ಯಾಸವೇನೂ ಇಲ್ಲ. ಸಾಮ, ಅಥರ್ವ, ಋಗ್, ಯಜುರ್, ಪುರಾಣ, ಇತಿಹಾಸ, ಉಪನಿಷತ್ ಎಂಬ ಎಲ್ಲ ವೇದಗಳು ಭಗವಂತನ ಉಸಿರಾಟದಿಂದ ಮೂಡಿಬಂತವು. ನೋಡಿ, ಇದು ಆಕ್ಚುಲಿ ವ್ಯತ್ಯಾಸ ಇಲ್ಲ, ಯಾಕಂದ್ರೆ ಎಲ್ಲವೂ ಭಗವಂತನ ಉಸಿರಾಟದಿಂದ ಮೂಡಿಬಂತವು. ಇದನ್ನು ಮಾಧ್ಯಾನಿದಿನ ಶ್ರುತಿ ಅಂತ ಅದರಲ್ಲಿ ಉಂಟು, ಹೇಳಲಾಗಿದೆ. ಇದು ಶ್ರೀಲ ಜೀವ ಗೋಸ್ವಾಮಿ ಅವರು ಹೇಳಿದ್ದಾರೆ. ಎಂತ ಹೇಳ್ತಾರೆ ಜೀವ ಗೋಸ್ವಾಮಿ? ಒಂದೇ ವ್ಯತ್ಯಾಸ ಅಂದರೆ ವೇದ ಮಂತ್ರಗಳು ಹೆಚ್ಚಾಗಿ ಪ್ರಣವ ಓಂಕಾರದಿಂದ ಆರಂಭವಾಗ್ತದೆ. ವ್ಯತ್ಯಾಸ ಇದೆ, ವೇದ ಮಂತ್ರಗಳು ಪ್ರಣವ ಓಂಕಾರದಿಂದ ಸ್ಟಾರ್ಟ್ ಆಗ್ತದೆ. ಶ್ರೀಮದ್ ಭಾಗವತವು ವೇದ ಮಂತ್ರಗಳಿಗಿಂತ ಕಡಿಮೆ ಪ್ರಾಮುಖ್ಯತೆ ಉಳ್ಳದು ಎಂದು ಭಾವಿಸಬಾರದು. ಅದೇನು ಕಡಿಮೆ ಪ್ರಾಮುಖ್ಯತೆ ಅಂತ ನಾವು ಭಾವಿಸಬಾರದು. ಬದಲಾಗಿ ಮೊದಲೇ ಹೇಳಿದಂತೆ ಅದು ಎಲ್ಲ ವೇದಗಳ ಪರಿಪಕ್ವ ಫಲ. ನೋಡಿ, ಎಲ್ಲ ವೇದಗಳ ಪರಿಪಕ್ವ ಫಲ ಈ ಭಾಗವತ. ಜೊತೆಗೆ ಪೂರ್ಣ ಮುಕ್ತಾತ್ಮರಾದ ಶುಕಮುನಿಗಳು
ಆತ್ಮ ಸಾಕ್ಷಾತ್ ಪಡೆದಿದ್ದರು ಭಾಗವತದ ಅಧ್ಯಯನದಲ್ಲಿ ನಿರತರಾಗಿದ್ದರು. ಹಾಗಾಗಿ ಈ ಶುಕಮುನಿ ಅವರು ಫುಲ್ ಮುಕ್ತಾತ್ಮರು, ಅವರ ಬಾಯಿಯಿಂದ ಬಂದಿದೆ. ಸೂತ ಮುನಿಗಳು ವೇದ ಮಂತ್ರಗಳನ್ನು ಛಂದೋಬದ್ಧವಾಗಿ ಉಚ್ಚರಿಸಲು ನಿಷ್ಣಾಂತರಲ್ಲದಿದ್ದರು. ಸುತಗೋಸ್ವಾಮಿಗೆ ಈ ವೇದ ಮಂತ್ರ ಸರಿಯಾಗಿ ಉಚ್ಚರಿಸಲು ಬರದಿದ್ದರೂ ಕೂಡ ಶುಕಮುನಿಗಳು ಹಾದಿಯಲ್ಲಿ ಇವರು ನಡೆಯುತ್ತಿರುವುದರಿಂದ ಅವರ ಸ್ನಾನ ಏನು ಕಡಿಮೆ ಅಲ್ಲ. ಶುಕಮುನಿಯನ್ನು ಫಾಲೋ ಮಾಡಿದ ಕಾರಣ ಅವರ ಸ್ನಾನ ಕೂಡ ಕಡಿಮೆ ಅಲ್ಲ, ಇದನ್ನು ಹೇಳಬೇಕು. ಛಂದೋಬದ್ಧ ವೇದ ಮಂತ್ರಗಳ ಪಠಣವು ಆತ್ಮಶಾಸ್ತ್ರಕ್ಕಿಂತ ಹೆಚ್ಚಾಗಿ ಅಭ್ಯಾಸವನ್ನು ಅವಲಂಬಿಸಿರುತ್ತದೆ. ಛಂದೋಬದ್ಧ ವೇದ ಮಂತ್ರಗಳ ಪಠಣವು ಆತ್ಮಶಾಸ್ತ್ರ ಹೆಚ್ಚಾಗಿ ಅಭ್ಯಾಸವನ್ನು ಅವಲಂಬಿಸಿರುತ್ತದೆ. ಅದಕ್ಕೆ ಜಾಸ್ತಿ ಅಭ್ಯಾಸ ಬೇಕು. ಯಾವುದು? ಈ ಮಂತ್ರ ಉಚ್ಚಾರಣೆಗೆಲ್ಲ. ಗಿಳಿಪಾಠನಗಿಂತ ಆತ್ಮ ಖಂಡಿತವಾಗಿಯೂ ಹೆಚ್ಚು ಮಹತ್ವದ್ದು. ಈ ಲಾಸ್ಟ್ಗೆ ಪ್ರಭುಪಾದ ಫೈನಲ್ ಕನ್ಕ್ಲೂಷನ್ ಕೊಡ್ತಾರೆ. ಯಾವುದು? ಗಿಳಿಪಠನಕ್ಕಿಂತ ಆತ್ಮಸಾಕ್ಷ ಹೆಚ್ಚು. ಹಾಗಾಗಿ ಈ ಬ್ರಾಹ್ಮಣರು ಉಚ್ಚಾರ ಮಾಡುವ ಅದಕ್ಕಿಂತ ಪರಿವ್ರಾಜಕಾಚಾರ್ಯರು ಪ್ರಚಾರ ಮಾಡುವ ಈ ಭಾಗವತಂ ಹೆಚ್ಚು ಮಹತ್ವದಂತ ಪ್ರಭುಪಾದ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಗಿಳಿಪಠನ ಅಂದ್ರೆ ಈಗ ಒಂದು ಗಿಳಿಯ ಒಬ್ಬ ಸಾಕ್ತಾ ಇದ್ದಾನೆ. ಗಿಳಿ ಸಾಕಿ ಅದಕ್ಕೆ ಪೇಂಟ್ ಹೊಡಿತಾ ಇದ್ದಾನೆ, ಒಳ್ಳೆ ರೀತಿ ಪೇಂಟ್ ಗಿಳಿ ಇದಕ್ಕೆ ಗೂಡಿ. ಮತ್ತೆ ಗಿಳಿಗೆ ಎಂತ ಮಾಡ್ತಿದ್ದಾನೆ? ಟೈಮ್ಗೆ ಗಿಳಿಗೆ ಟ್ರೈನಿಂಗ್ ಮಾಡ್ತಾ ಇದ್ದಾನೆ. ಹರೇ ಕೃಷ್ಣ ಹೇಳೋದು, ಗಿರಿ ಹೇಳ್ತಾರೆ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಈ ರೀತಿ ಹೇಳ್ತಾರೆ. ಅವ ಯಜಮಾನ ಬರುವಾಗ ಹರೇ ಕೃಷ್ಣ ಹೇಳ್ತಾರೆ, ಯಜಮಾನ ಹೇಳ್ತಾನೆ ಹರೇ ಕೃಷ್ಣ ಹೇಳೋದು, ಹರೇ ಕೃಷ್ಣ ಹರೇ ಕೃಷ್ಣ ಈಗ ಹೇಳ್ತಾರೆ. ಆದ್ರೆ ಅದೇ ಗಿಳಿ ಸಾಯುವಾಗ ವಾ ವಾ ಹೇಳುದಾನೆ, ಆಗ ಹರೇ ಕೃಷ್ಣ ಹೇಳುದಿಲ್ಲ. ಹಾಗಾಗಿ ನಾವು ಈ ರೀತಿ ಆಗಬಾರ್ದು. ಅಂದ್ರೆ ವೇದ ಮಂತ್ರಗಳ ಉಚ್ಚಾರದಿಂದ ಸಾಯುವಾಗ ನಮ್ಮ ಸ್ಮರಣೆ ಯಾವುದು? ಕೃಷ್ಣನ ಸ್ಮರಣೆ ಬರ್ತದ? ಗಿಳಿ ಅಂತಂದ್ರೆ ಅವನು ಟ್ರೈನ್ ಮಾಡಿದ್ದಾನೆ, ಟ್ರೈನ್ ಮಾಡುವಾಗ ಯಾವಾಗ ಹರೇ ಕೃಷ್ಣ ಹೇಳ್ತಾರೆ, ಅದು ಸಾಯುವಾಗ ವಾ ವಾ ಹೇಳುದಂತೆ. ಸಾಯುವಾಗ ಕೂಡ ನಾವು ಹರೇ ಕೃಷ್ಣ ಹೇಳುದು. ಹಾಗಾಗಿ ಈ ವೇದ ಪಠನ ಆ ರೀತಿ ಇರಬಾರ್ದು, ಗಿಳಿ ಪಾಠದಲ್ಲಿ ಇರಬಾರ್ದು. ಈಗ ಹೆಚ್ಚಿನವರಿಗೆ ಒಳ್ಳೆ ಒಳ್ಳೆ ಉಚ್ಚಾರ ಗೊತ್ತುಂಟು, ಒಳ್ಳೆ ಸಂಸ್ಕೃತ ಓದಿ, ಆದ್ರೆ ಅದು ಮೇನ್ ಅಲ್ಲ. ಆತ್ಮ ಸಾಕ್ಷಾತ್ಕಾರ ಮೇನ್. ನೆಕ್ಸ್ಟ್ ಶ್ಲೋಕ. ಸೂತ ಉವಾಚ ದ್ವಾಪರೇ ಸಮನುಪ್ರಾಪ್ತೆ ತೃತೀಯ ಯುಗ ಪರ್ಯಯೇ ಜಾತ ಪರಾಶರಾತ್ ಯೋಗಿ ವ್ಯಾಸವ್ಯಾಂ ಕಲಯಾಹರೇ. ಸೂತ ಮುನಿಗಳು ಹೇಳಿದರು, ದ್ವಿತೀಯ ಯುಗವು ಇರುವಾಗಲೇ ತೃತೀಯ ಯುಗವು ಆರಂಭವಾಯಿತು. ಆಗ ಪರಾಶರರಿಂದ ವಸುವಿನ ಮಗಳಾದ ಸತ್ಯವೇದ ಗರ್ಭದಲ್ಲಿ ಮಹಾಮುನಿ ವೇದವ್ಯಾಸರು ಜನಿಸಿದ. ನೋಡಿ, ಇದಕ್ಕೆ ಸಂಧ್ಯಾಕಾಲ ಅಂತ ಹೇಳುವಂಥದ್ದು. ಸಂಧ್ಯಾಕಾಲ ಅಂದ್ರೆ ಒಂದು ಯುಗ ಮುಗ್ದಗುಳ್ಳೆ ನೆಕ್ಸ್ಟ್ ಯುಗ ಬರುವಂಥದ್ದು. ಈಗ ನೆಕ್ಸ್ಟ್ ನಮ್ದು ಕಲಿಯುಗ ಎಂಡ್ ಆಗುವಾಗ ನೆಕ್ಸ್ಟ್ ಸಂಧ್ಯಾಯುಗ. ಹಾಗಾಗಿ ನೆಕ್ಸ್ಟ್ ಸಂಧ್ಯಾಕಾಲದಲ್ಲಿ ಕಲ್ಕಿ ಹುಟ್ಟುವಂಥದ್ದು, ಅಂದ್ರೆ ಕಲಿಯುಗ ಎಂಡಲ್ಲಿ. ಅದಕ್ಕೆ ಸಂಧ್ಯಾಕಾಲ ಅಂತ ಹೇಳ್ತಾರೆ. ತೃತೀಯ ಯುಗ ಆರಂಭವಾಯಿತು. ಈ ಪರಾಶರನ ವಸುವಿನ ಮಗಳಾದ ಸತ್ಯವತಿ ಗರ್ಭದಲ್ಲಿ ಮಹಾಮುನಿ ವೇದವ್ಯಾಸರು ಹುಟ್ಟಿದರು. ಪರಾಶರ ಮತ್ತು ಸತ್ಯವತಿಗೆ ಹುಟ್ಟಿದ ಮಗು ವೇದವ್ಯಾಸರು. ಭಾವಾರ್ಥ: ಅನುಕ್ರಮವಾಗಿ ಸತ್ಯ, ದ್ವಾಪರ, ತ್ರೇತ ಮತ್ತು ಕಲಿ ಎಂಬ 4 ಯುಗಗಳಿವೆ. ಆಕ್ಚುಲಿ ಸತ್ಯ ಆದ್ಮೇಲೆ ದ್ವಾಪರ, ಮತ್ತೆ ತ್ರೇತ, ಮತ್ತೆ ಕಲಿ. ಆದ್ರೆ ಈ ಟೈಮಲ್ಲಿ ಎಂತ ಆಯ್ತು ಅಂದ್ರೆ ಕೃಷ್ಣ ತ್ರೇತವನ್ನು ಫಸ್ಟ್ ಮಾಡಿದ, ದ್ವಾಪರವನ್ನು ಮತ್ತೆ ಮಾಡಿದ. ಕೆಲವೊಮ್ಮೆ ಇವುಗಳ ಕ್ರಮದಲ್ಲಿ ವ್ಯತ್ಯಾಸ ಆಗಬಹುದು, ಅಂದ್ರೆ ಕೃಷ್ಣ ವ್ಯತ್ಯಾಸ ಮಾಡಿದ್ದಾನೆ. ವಯೋಸದ ಮನೆಯ ಕಾಲದಲ್ಲಿ ಚತುರ್ಯುಗಗಳ 22ನೇ ಸುತ್ತಿನಲ್ಲಿ ಇಂಥ ವ್ಯತ್ಯಾಸ ನಡೆಯಿತು. ಅಂದ್ರೆ ಈಗ ನಮ್ಮ ಎಟ್ ಪ್ರೆಸೆಂಟ್ ಅಂದ್ರೆ ಈ ದ್ವಾಪರ ಯುಗ ಮೊದಲು ಬರಬೇಕಿತ್ತು, ತ್ರೇತ ಮತ್ತೆ, ಆದ್ರೆ ಅದು ಆಶೇಷ ಆಯಿತು. ಆ ನಿರ್ದಿಷ್ಟ ಯುಗದಲ್ಲಿಯೇ ಕೃಷ್ಣ ಅವತರಿಸುತ್ತಾನೆ. ಇದರಿಂದಾಗಿ ಕೆಲವು ವಿಶಿಷ್ಟ ಬದಲಾವಣೆಗಳು ಆದವು. ಮಹಾಮುನಿ ವೇದವ್ಯಾಸರ ತಾಯಿ ಬೆಸ್ತನಾದ ವಸುವಿನ ಮಗಳು ಸತ್ಯವತಿ ತಂದೆಯಾದರು ಶ್ರೇಷ್ಠರಾದ ಪರಾಶರ ಮುನಿ. ಅಂದ್ರೆ ಸತ್ಯವತಿ ತಾಯಿ, ಪರಾಶರ ಮುನಿ ತಂದೆ ವೇದವ್ಯಾಸರು. ಇದು ವೇದವ್ಯಾಸರ ಜನ್ಮ ವೃತ್ತಾಂತ. ಪ್ರತಿಯೊಂದು 3 ಭಾಗಗಳ ವಿಭಾಗಿಸಲ್ಪಟ್ಟಿದೆ. ಪ್ರತಿಯೊಂದು ಭಾಗವನ್ನು ಸಂಧ್ಯಾ ಎಂದು ಕರೆಯಲಾಗ್ತದೆ. ಅಂದ್ರೆ ಮೂರು ಭಾಗ ಉಂಟು, ಅದಕ್ಕೆ ಸಂಧ್ಯಾ ಅಂತ ಹೇಳ್ತಾರೆ. ವೇದವ್ಯಾಸರು ಈ ವಿಶೇಷ ಯುಗದ 3ನೇ ಸಂಧ್ಯಾ ಕಾಲದಲ್ಲಿ ಅವತರಿಸಿದರು. ಅಂದ್ರೆ ಈ ತ್ರೇತ ಯುಗ ಎಂಡ್ ಆಗುವಾಗ ದ್ವಾಪರ ಯುಗ ಸ್ಟಾರ್ಟ್ ಆಗುವಾಗ ಆ ಟೈಮಲ್ಲಿ ಅವರು ಅವತರಿಸಿದರು. ಎಸ್, ಹರೇ ಕೃಷ್ಣ. 15 ಒಂದು ನಿಮಿಷ. ಓಕೆ, 15 ಮತ್ತೆ 16 ಮಾಡುವ ಸಣ್ಣದು.
ಕೃಷ್ಣ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. 15 ಹೋಗ್ಬೋದು. ಎಸ್. ಸಹ ಸಹ ಕದಾಚಿತ್ ಸರಸ್ವತ್ಯಾ ಉಪಸ್ಪೃಶ್ಯ ಜಲಂ ಶುಚಿ ಜಲಂ ವಿವಿಕ್ತೆ ವಿವಿಕ್ತ ಉದಿತೆ ರವಿಮಂಡಲೆ ರವಿಮಂಡಲೆ ಸಾ ಕದಾಚಿತ್ ಸರಸ್ವತ್ಯಾ ಸರಸ್ವತ್ಯ ಉಪಸ್ಪೃಶ್ಯ ಜಲಂ ಶುಚಿ ಉಪಸ್ಪೃಶ್ಯ ಜಲಂ ವಿವಿಕ್ತೆ ಏಕಾಸೀನ ಉದಿತೆ ರವಿಮಂಡಲೆ ಅವರು ಕದಾಚಿತ್ ಒಂದು ಬಾರಿ ಸರಸ್ವತಿ ನದಿಯ ದಡದಲ್ಲಿ ಉಪಸ್ಪೃಶ್ಯ ಪ್ರಾತ್ರ ವಿಧಿಗಳನ್ನು ಮುಗಿಸಿದ ನಂತರ ಜಲಂ ನೀರು ನೀರು ಶುಚಿ ಶುಚಿರ್ಭೂತರಾಗಿ ಶುಚಿರ್ಭೂತರಾಗಿ ವಿವಿಕ್ತೆ ಏಕಾಗ್ರತೆಯಿಂದ ಒಬ್ಬರೇ ಒಬ್ಬರೇ ಉಳಿದಿದ್ದರು. ರೀತಿಯಾಗಿ ಕುಳಿತಿದ್ದರು. ರವಿಮಂಡಲೆ ಸೂರ್ಯಮಂಡಲವು. ಅನುವಾದ: ಒಮ್ಮೆ ವೇದವ್ಯಾಸರು ಸೂರ್ಯೋದಯವಾಗುತ್ತಿದ್ದಂತೆ ಸರಸ್ವತಿ ನದಿಯಲ್ಲಿ ಬೆಳಗಿನ ಸ್ನಾನ ಮುಗಿಸಿ ಏಕಾಂಗಿಯಾಗಿ ಧ್ಯಾನ ಮಗ್ನರಾದರು. ಈಗ ರಿಪೀಟ್ ಮಾಡುವ. ಒಮ್ಮೆ ವೇದವ್ಯಾಸರು ಸೂರ್ಯೋದಯವಾಗುತ್ತಿದ್ದಂತೆ ಸರಸ್ವತಿ ನದಿಯಲ್ಲಿ ಬೆಳಗಿನ ಸ್ನಾನ ಮುಗಿಸಿ ಏಕಾಂಗಿಯಾಗಿ ಧ್ಯಾನ ಮಗ್ನರಾದರು. ಭಾವಾರ್ಥ: ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಸರಸ್ವತಿ ನದಿಯು ಹಿಮಾಲಯದ ಬದ್ರಿಕಾಶ್ರಮದ ಪ್ರದೇಶದಲ್ಲಿ ಹರಿಯುತ್ತದೆ. ಆದ್ದರಿಂದ ಇಲ್ಲಿ ಸೂಚಿಸುವ ಸ್ಥಳವು ಬದ್ರಿಕಾಶ್ರಮದಲ್ಲಿರುವ ಸಾಮ್ಯಪ್ರಾಶ. ಇದು ವೇದವ್ಯಾಸರ ವಾಸಸ್ಥಳ. ಎಸ್, ಅಂದ್ರೆ ಈ ಸರಸ್ವತಿ ನದಿ ಬದ್ರಿಕಾಶ್ರಮದಲ್ಲಿರುವಂಥದ್ದು ಸಾಮ್ಯಪ್ರಾಶ, ವೇದವ್ಯಾಸರ ವಾಸಸ್ಥಳ. ಇದು ಹಿಮಾಲಯದಲ್ಲಿ ಬದ್ರಿಕಾಶ್ರಮದ ಪ್ರದೇಶದಲ್ಲಿ ಉಂಟು. ಎಸ್, ನೆಕ್ಸ್ಟ್ ಶ್ಲೋಕ ಹೋಗುವ. ಅವರ ಸಹ ಋಷಿ ಕಾಲೇನ ಅವ್ಯಕ್ತ ಬ್ರಹ್ಮಸ ಯುಗಧರ್ಮ ಪ್ರಾಪ್ತಂ ಭುವಿ ಯುಗೆ ಯುಗೆ ಪರ ಅವರ ಜ್ಞಾಸ ಋಷಿ ಕಾಲೇನ ಅವ್ಯಕ್ತ ಬ್ರಹ್ಮಸ ಯುಗಧರ್ಮ ವ್ಯತಿಕರಂ ಪ್ರಾಪ್ತಂ ಭುವಿ ಯುಗೆ ಪರವರ ಭೂತ ಮತ್ತು ಭವಿಷ್ಯಗಳನ್ನು ತಿಳಿದ ಅವರು ನಾಗರತ್ನ ಮಾತಾಜಿ, ದಯವಿಟ್ಟು ಮಾತಾಜಿ ಇಲ್ಲಿ ಕ್ಲಾಸ್ ಆಗುವಾಗ ಅದನ್ನು ಮಾಡಬೇಡಿ ದಯವಿಟ್ಟು. ಒಟ್ಟಿಗೆ ನಾವು ಹೇಳುವಾಗ ಹೇಳಿ ದಯವಿಟ್ಟು. ಎಸ್, ಋಷಿ ಒಂದ್ ನಿಮಿಷ ಭೂತ ಮತ್ತು ಭವಿಷ್ಯಗಳನ್ನು ಮಾತಾಜಿ ದಯವಿಟ್ಟು ಮಾತಾಜಿ ಒಟ್ಟಿಗೆ ಹೇಳಿ ಮಾತಾಜಿ ದಯವಿಟ್ಟು. ಎಸ್ ಮಾತಾಜಿ, ಎಂತ
ಎಂತ ಮಾಡುದು ಹೇಳಿ ಮಾತಾಡಿ. ಮ್ಯೂಟ್ ಮಾಡಿ ಮಾತಾಡಿ ದಯವಿಟ್ಟು. ನೀವು ಮ್ಯೂಟಲ್ಲಿ ಇಡಿ ನಾಗರತ್ನ ಮಾತಾಡಿ ದಯವಿಟ್ಟು. ಎಸ್. ಪರ ಅವರ ಭೂತ ಮತ್ತು ಭವಿಷ್ಯಗಳನ್ನು ಜ್ಞಾ ತಿಳಿದ ಸಹ ಅವರು ಋಷಿ ವೇದವ್ಯಾಸರು ಕಾಲೇನ ಕಾಲಕ್ರಮದಲ್ಲಿ ಅವ್ಯಕ್ತವಾದ ಬ್ರಹ್ಮಸ ದೊಡ್ಡ ಶಕ್ತಿಯಿಂದ ಯುಗಧರ್ಮದ ವ್ಯತಿಕರಂ ದೋಷಗಳನ್ನು ಪ್ರಾಪ್ತಂ ಉಂಟಾದ ಭುವಿಯಲ್ಲಿ ಯುಗೆ ವಿಭಿನ್ನ ಯುಗಗಳಲ್ಲಿ ಅನುವಾದ. ಶ್ರೇಷ್ಠ ಮುನಿಗಳಾದ ವೇದವ್ಯಾಸರು ಯುಗಧರ್ಮದ ಕರ್ತವ್ಯಗಳಲ್ಲಿ ವ್ಯತ್ಯಯಗಳನ್ನು ಕಂಡರು. ಭೂಮಿಯಲ್ಲಿ ಬೇರೆ ಬೇರೆ ಯುಗಗಳಲ್ಲಿ ಅದೃಶ್ಯ ಶಕ್ತಿಗಳಿಂದಾಗಿ ಇಂಥದ್ದು ನಡೆಯಿತು. ರಿಪೀಟ್ ಆಯ್ತಾ? ಇಲ್ಲ. ಶ್ರೇಷ್ಠ ಮುನಿಗಳಾದ ವೇದವ್ಯಾಸರು ಯುಗಧರ್ಮದ ಕರ್ತವ್ಯಗಳಲ್ಲಿ ವ್ಯತ್ಯಯಗಳನ್ನು ಕಂಡರು. ಭೂಮಿಯಲ್ಲಿ ಬೇರೆ ಬೇರೆ ಯುಗಗಳಲ್ಲಿ ಅದೃಶ್ಯ ಶಕ್ತಿಗಳಿಂದಾಗಿ ಇಂತಹದ್ದು ನಡೆಯುತ್ತದೆ. ಎಸ್ ಕೃಷ್ಣ ಚೈತನ್ಯ. ಭಾವಾರ್ಥ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ವೇದವ್ಯಾಸರಂತ ಶ್ರೇಷ್ಠ ಮುನಿಗಳು ಮುಕ್ತಾತ್ಮರಾದ್ದರಿಂದ ಅವರು ಭೂತ ಭವಿಷ್ಯಗಳನ್ನು ಸ್ಪಷ್ಟವಾಗಿ ಕಾಣುತ್ತಾರೆ. ನೋಡಿ, ಇವರು ಮುಕ್ತಾತ್ಮರು ವೇದವ್ಯಾಸರು. ಅವರಿಗೆ ಈ ಎಂಡಲ್ಲಿ, ತ್ರೇತಾಯುಗದ ಎಂಡಲ್ಲಿ, ದ್ವಾಪರ ಸ್ಟಾರ್ಟಿಂಗ್ ಆಗುವ ಸಂಧ್ಯಾಕಾಲದಲ್ಲಿ ಹುಟ್ಟಿದ್ರು. ಆದ್ರೂ ಕೂಡ ಅವರಿಗೆ ಎಲ್ಲ ತಿಳಿದಿತ್ತು. ಕಲಿಯುಗದ ಬಗ್ಗೆ ಅವರಿಗೆ ಜನರು ಎಂತೆಲ್ಲ ತಿಳಿದಿತ್ತು. ಅವ್ರು ಬರೆದಿದ್ದಾರೆ, ಪ್ರಾಯಣ ಅಲ್ಪಾಯು ಸಭ್ಯ ಕಲವಾಸ್ಮಿ ಯುಗೇ ಜನ ಮಂದ ಸುಮಂದ ಮತಯೋ ಮಂದ ಭಾಗಿ ಉಪದ್ರತ. ಅಂದ್ರೆ ಕಲಿಯುಗದ ತುಂಬಾ ದಟ್ಟರು, ಶತದಟ್ಟರು, ಉಪದ್ರತ ಯಾವಾಗ ಡಿಸ್ಟರ್ಬ್ ಕಂಡೀಷನ್. ಮತ್ತೆ ಯಾವಾಗ ಬುದ್ಧ ಬರ್ತಾನೆ, ಯಾವಾಗ ಈ ಕಲ್ಕಿ ಬರ್ತಾನೆ ಎಲ್ಲ ತಿಳಿದಿದೆ. ಹಾಗಾಗಿ ಭೂತ ಭವಿಷ್ಯ ಎಲ್ಲವೂ ಅವರಿಗೆ ಸ್ಪಷ್ಟವಾಗಿ ಕಾಣ್ತದೆ, ನಮಗೆ ಹಾಗೆಲ್ಲ. ಹಾಗಾಗಿ ನಾವು ವೇದವ್ಯಾಸನ ಕೆಲವರು ಯಂಗ್ ಸ್ಟೂಡೆಂಟ್ಸ್, ಯಾರು ಈಗ ಕಾಲೇಜ್ ಸ್ಟೂಡೆಂಟ್ಸ್, ಇಲ್ಲಾಂದ್ರೆ ಈ ಕೆಲಸದಲ್ಲಿರುವವರು, ಅಂದ್ರೆ ಕಾಲೇಜ್ ಆಗಿ ಕೆಲಸದಲ್ಲಿರೋರು, ಅವರೆಲ್ಲ ಹೇಳುವಂಥದ್ದು ವೇದವ್ಯಾಸರು ಮೈಥಾಲಜಿ ಅಂತೆ. ಅವರು ನಮ್ಮಾಗೆ ಅದು ಯಾರು, ಅದು ಕಟ್ಟುಗಾತೆ ಇಲ್ಲ ಸರ್. ದಯವಿಟ್ಟು ನೋಡಿ, ನಾವು ಸ್ಟೂಡೆಂಟ್ಸ್ ಅವರಿಗೆ ನಾವು ಜವಾಬ್ದಾರಿ ಎತ್ತವರು. ನಾವು ಮಕ್ಕಳನ್ನು ಈ ರೀತಿ ಎಂತಂದ್ರೆ, ಅವ್ರು ಕಾಲೇಜ್ ಆದ ಮೇಲೆ ಎಂತಂದ್ರೆ ಅವರು ಪ್ರಾಣಿಗಳು ಅಷ್ಟೇ. ಯಾಕೆ ಪ್ರಾಣಿಗಳಂದ್ರೆ ಅವರಿಗೆ ಇದ್ರ ಬಗ್ಗೆ ಅಂತ ತಿಳಿಲಿಲ್ಲ. ನಾವು ಅವರನ್ನು ಒಳ್ಳೆ ರೀತಿಯಲ್ಲಿ ಕಲಿಸ್ತೇವೆ, ಆದ್ರೆ ಎಂತ ಕಲಿಸುವಂಥದ್ದು ಅವರಿಗೆ ಇದೆ. ಈ ವೇದವ್ಯಾಸವನ್ನು ದೂರುವಂಥದ್ದು, ಶಾಸ್ತ್ರವನ್ನು ದೂರುವಂಥದ್ದು. ಹಾಗಾಗಿ ಅವರು ಪ್ರಾಣಿಗಳಾಗಿ ಆಗ್ಲಿಕ್ಕೆ ನಾವು ಕಾರಣ, ನಾವು ಹೆತ್ತವರು. ಮಕ್ಕಳನ್ನು ನಾವು ಪ್ರಭಾವ ಹೇಳ್ತಾರೆ, ನಾವು ಈ ಅವರನ್ನು ಕಲಿಸುವಂಥದ್ದು ಎಜುಕೇಶನ್, ನಾವು ಅವರನ್ನು ಪ್ರಾಣಿಗಳಾಗಿ ಮಾಡುವಂಥದ್ದು. ಮತ್ತೆ ಅವರು ಈ ವೇದವ್ಯಾಸರು ಮತ್ತೆ ಶಾಸ್ತ್ರವನ್ನು ದೂರುವಂಥದ್ದು, ಅದು ಮೈಥಾಲಜಿ, ಕಟ್ಟುಕತೆ. ವೇದವ್ಯಾಸರು ಇರಲಿಲ್ಲ. ವೇದವ್ಯಾಸರು ನೋಡಿ, ಅವರಿಗೆ ವೇದವ್ಯಾಸ ಶ್ರೇಷ್ಠ ಮುನಿಗಳು ಮುಕ್ತಾತ್ಮರಾದ್ರಿಂದ ಅವರಿಗೆ ಭೂತ ಭವಿಷ್ಯವನ್ನು ಸ್ಪಷ್ಟವಾಗಿ ಕಾಣುತ್ತಾರೆ, ಎಲ್ಲ ಕಾಣ್ತದೆ. ಈ ಸೋಕಾಲ್ಡ್ ನಮ್ದು ಈ ಹುಡುಗ ಯಾರು ಹೇಳ್ತಿದ್ದಾನೆ, ಅವ್ರು ನೆಕ್ಸ್ಟ್ ಎಂತ ಆಗ್ತದೆ ಅವ್ರಿಗೆ ಗೊತ್ತುಂಟು. ವೇದವ್ಯಾಸರಿಗೆ ಯಾವಾಗ ಸಾಯ್ತಾನೆ, ಎಂತ ಆಗ್ತದೆ ಎಲ್ಲ ಗೊತ್ತುಂಟು. ಅಂತ ಒಂದು ಮಹಾನ್ ಅವರು ಮುನಿ, ಮಾಮೂಲಿ ಜನ ಅಲ್ಲ. ಆದ್ರೆ ನಾವು ಹೇಳುವಂಥದ್ದು ಈ ಯಂಗ್ಸ್ಟರ್ಸ್ ಎಲ್ಲ ತುಂಬಾ, ಅಂದ್ರೆ ನಾನು ಲಾಸ್ಟ್ ಟೈಮ್ ನಾನೊಂದು 2 ವರ್ಷ ಹಿಂದೆ ಒಂದು ಪುಸ್ತಕ ತಗೊಂಡು ಹೋಗುವಾಗ 2 ಇಂಜಿನಿಯರ್ಸ್ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅವ್ರು ಹೇಳುವಂಥದ್ದು ಇದು ಮೈಥಾಲಜಿ ಅಂತೆ, ಕಟ್ಟುಕತೆ. ನಾನೇನು ನಂಬುದಿಲ್ಲ. ನಾನು ಹೇಳಿ ಪುಸ್ತಕ ಕೊಡಿ ಅಂತ, ಇದು ಕಟ್ಟುಕತೆ, ಭಗವದ್ಗೀತೆ ಕಟ್ಟುಕತೆ, ನಿಮ್ಮ ಈ ಭಾಗವತನ ಕಟ್ಟುಕತೆ. ನಾವು ಇದನ್ನು ನಂಬುದಿಲ್ಲ, ಬೋಗಸ್. ವೇದವ್ಯಾಸ ನಂಬುದಿಲ್ಲ, ಯಾರು ನಂಬುದಿಲ್ಲ. ಯಾಕಂದ್ರೆ ಅವ್ರಿಗೆ ಎಜುಕೇಶನ್ ಆಗಿದೆ. ಆ ಎಜುಕೇಶನ್ ಅವರನ್ನು ಪ್ರಾಣಿಗಳಾಗಿ ಮಾಡ್ತಾ ಉಂಟು ಅಷ್ಟೇ. ಅವರು ಮುಂಬರುವ ಕಲಿಯುಗದಲ್ಲಿ ಆಗುವ ವ್ಯತ್ಯಾಸ ಕಂಡು ಜನತೆ ಅಂಧಕಾರ ಯುಗದಲ್ಲಿ ಪ್ರಗತಿಪರ ಜೀವನ ನಡೆಸಲು ಸಾಧ್ಯವಾಗುವಂತೆ ಜನಸಾಮಾನ್ಯ ಏರ್ಪಾಡು ಮಾಡಿದರು. ಈ ಭಾಗವತವನ್ನು ಯಾಕೆ ಹೇಳಿದರು? ಯಾಕಂದ್ರೆ ನಮಗೆ ಪ್ರಗತಿ ಆಗ್ಲಿ ಅಂತ. ನಾವು ಯಾಕಂದ್ರೆ ಅಂಧಕಾರದಲ್ಲಿದ್ದೇವೆ.
ನಮಗೆ ಸ್ವಲ್ಪ ಬೆಳಕು ಕೊಡಿ ಅಂತ ಇವ್ರು ಮಾಡಿದ್ರು. ಆದ್ರೆ ಈ ಜನರು ಎಂತ ಈಗಿನ ಸ್ಟೂಡೆಂಟ್ಸ್ ಅವರನ್ನೇ ಬೋಗಸ್ ಅಂತ ಹೇಳ್ತಾರೆ. ಬೋಗಸ್ ಆಕ್ಚುಲಿ ಯಾರು? ಈ ಹುಡುಗರು ಬೋಗಸ್, ಅವ್ರಿಗೆ ಎಂತ ಗೊತ್ತಿಲ್ಲ. ಈ ಕಲಿಯುಗದ ಜನಸಾಮಾನ್ಯರು ತಾತ್ಕಾಲಿಕವಾದ ಭೌತಿಕ ವಿಷಯದಲ್ಲಿ ಆಸಕ್ತರಾಗಿರುತ್ತಾರೆ. ಅದೇ ಅವರಿಗೆ ಗೊತ್ತುಂಟು, ಭೌತಿಕ ವಿಷಯದಲ್ಲಿ ಆಸಕ್ತರಾಗಿರುತ್ತಾರೆ. ಅಜ್ಞಾನದಿಂದ ಅವರಿಗೆ ಜೀವನ ಮೌಲ್ಯಗಳನ್ನು ಅರಿಯಲು ಹಾಗೂ ಆಧ್ಯಾತ್ಮಿಕವಾದ ಜ್ಞಾನೋದಯ ಪಡೆಯಲು ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಫುಲ್ ಅಜ್ಞಾನದಲ್ಲಿ ಇದ್ದಾರೆ. ನಾವು ಶಾಲಾ ಕಾಲೇಜ್ ಎಂತ ಕಲಿಯೋದು ಜ್ಞಾನ ಅಲ್ಲ, ಅಜ್ಞಾನ. ಎಸ್, ಓಕೆ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪದ್ಮನಾಭ ಪಾವನೇಭ್ಯೋ ವೈಷ್ಣವೇನೋ ನಮಃ. ಅನಂತ ಕೋಟಿ ವೈಷ್ಣವ ಜಯ ನಾಮ ಜಯ ಶರದರ್ಶಕ ವಿಜಯ. ಹರೇ ಕೃಷ್ಣ. ಧನ್ಯವಾದ.